ನಮ್ಮ ಸೇಡಂ ತಾಲೂಕದಾಗ ಒಂದು ಬಸವನಗರ ಅಂತ ಬರ್ತದ, ಹೃದಯ ಭಾಗದಾಗೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಿಂದೆ ಬರ್ತದ. ಇಲ್ಲಿ ಒಂದು 50-60 ವರ್ಷದಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತು, ಭಾಳ ಹಳಿದಿತ್ತು. ಭಾಳ ಮಂದಿ ಇಲ್ಲೆಲ್ಲ ಕಲ್ತು ದೊಡ್ಡ ದೊಡ್ಡ ಹುದ್ದೆಗಳೆಲ್ಲ ಸೇರ್ಯಾರ, ದೊಡ್ಡ ದೊಡ್ಡ ನೌಕರಿಗಳು ಮಾಡ್ಲತ್ತಾರ. ನಾನು ಕೂಡ ಇದೇ ಶಾಲೆಯಲ್ಲಿ ಕಲ್ತಿದ್ದೆ. ಮಳೆ ಬಂತಪ್ಪ ಅಂತಂದ್ರೆ ಈ ಶಾಲೆದಾಗೆಲ್ಲ ಫುಲ್ ನೀರೆಲ್ಲ ತುಂಬಿ ಸಾರ್ವಜನಿಕ ಇಲ್ಲಿ ಏನು ಹುಡುಗರು ಇರ್ತಾರಲ್ಲ, ಹುಡುಗರಿಗೆ ಮತ್ತು ಶಿಕ್ಷಕರಿಗೆ ತುಂಬ ತೊಂದರೆ ಆಗ್ಲತ್ತಿತ್ತು. ನಾವು ಒಂದು 2 ಸರಿ 3 ಸರಿ ವಿಡಿಯೋ ಮಾಡಿ, ಇದು ಸರ್ಕಾರ ಶಾಲೆ ಭಾಳ ಹಳಿದದ, ಇದು ಡೆಮಾಲಿಸ್ ಮಾಡಿ ಹೈಟ್ ಮಾಡಿ ಶಾಲೆ ಕಟ್ಟಬೇಕಂತ ನಾವು ವಿಡಿಯೋ ಮಾಡಿ ಸತತವಾಗಿ ಪ್ರಯತ್ನ ಮಾಡ್ತಿದ್ವಿ. ಈಗ ಶಾಂಕ್ಷನ್ ಮಾಡಿ ಕಟ್ಟಡ ಪ್ರಾರಂಭವಾಗ್ಯದ, ಸೂಪರ್ ಆಗಿ ಕಟ್ಲತ್ತಾರ. ನಾವು ಒಂದು ಕೋರಿಕೆ ಇಟ್ಟಿದ್ದೀವಿ, ಮಿನಿಮಮ್ ಅಂತಂದ್ರೆ 4 ಇಲ್ಲ 5 ಫೀಟು ಹೈಟ್ ಇರ್ಬೇಕು ಬೇಸ್ಮೆಂಟು ಅಂತ. ಈಗ 4-4.25 ಹೈಟ್ ಮಾಡ್ಯಾರ, ಸೂಪರ್ ಆಗಿ ಮಾಡ್ಯಾರ. ಪ್ಲಿಂತ್ ಬೀಮ್ ಹಾಕ್ಯಾರ, ಕಾಲಮ್ ಹಾಕ್ಯಾರ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ನಾವೇನು ಹೇಳ್ತೀವಿ ಅಂತಂದ್ರು, ಎಲ್ಲೇ ಒಂದು ಕೆಲಸ ಆಗಲಿ ಅದು ಗೌರ್ಮೆಂಟ್ದಿರ್ಲಿ, ಗೌರ್ಮೆಂಟ್ ಇತ್ತಪ್ಪ ಅಂತಂದ್ರೆ ನೋಡ್ರಿ ಈ ಥರ ಕಾಲಮ್ ಎಲ್ಲ ಪ್ಲಿಂತ್ ಬೀಮ್ ಹಾಕಿ ಈ ಥರ ತಟ್ಟೆಲ್ಲ ಸುತ್ತಿ ಕೇಸಿ ಫಸ್ಟ್ ಕ್ಲಾಸ್ ಕ್ಯೂರಿಂಗ್ ಮಾಡ್ಲತ್ತಾರ. ನಾವು ಸ್ವಂತ ಮನೆ ಕಟ್ಕೊಂಡ್ರು ಈ ಥರ ಗೋಣ್ ಚೀಲಗಳು ಕಟ್ಟಿ ಕೇಸಿ ನಾವು ಕ್ಯೂರಿಂಗ್ ಮಾಡಲ್ಲ. ಇದು ಸರ್ಕಾರ ಶಾಲೆ ಅದ, ಈ ಸರ್ಕಾರ ಶಾಲೆ ಈ ಥರ ಗೋಣ್ ಚೀಲ ಕಟ್ಟಿ ಕೇಸಿ ಕ್ಯೂರಿಂಗ್ ಮಾಡ್ಲತ್ತಾರ. ನಮಗೆ ಭಾಳ ಖುಷಿ ಆಯಿತು. ಫಸ್ಟ್ ಕ್ಲಾಸಾಗಿ ಕೆಲಸ ನಡೆದ. ನಾವಿಲ್ಲಿ ಕೆಲಸ ಮಾಡೋರಿಗೆ ಒಂದೇ ಹೇಳಿವಿ, ಕಾಂಟ್ರಾಕ್ಟ್ರಿಗಾಗಲಿ ಇಲ್ಲಿ ಏನು ಇರ್ತಾರಲ್ಲ ಗುತ್ತೇದಾರ ಆಗಲಿ ಲೇಬರ್ ಅವರಿಗಾಗಲಿ, ಇದು ಸರ್ಕಾರ ಶಾಲೆ ಅದಪ್ಪ, ಫಸ್ಟ್ ಕ್ಲಾಸಾಗಿ ಕಟ್ರಿ, ಎಲ್ಲ ಬಡವ್ರ ಮಕ್ಕಳೇ ಓದ್ತಾರ, ನೀವೇನು ಕೆಲಸ ಮಾಡ್ಲತ್ತಿರಲ್ಲ ಸ್ವಲ್ಪ ಚಂದ ಮಾಡ್ರಿ ಅಂತ ಹೇಳಿದ್ವಿ. ಅವ್ರು ಒಂದೇ ಅಂದರು, ಅಲ್ಲ ರೀ ನಾವು ನಮ್ಮ ಮನೆಗಳು ಹೆಂಗೆ ಕಟ್ತೀವಲ್ಲ ಆ ಥರ ನಾವು ಕೆಲಸ ಮಾಡ್ತೀವಿ ಅಂತ ನೀಟಾಗಿ ಕೆಲಸ ಮಾಡ್ಲತ್ತಾರ. ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಫುಲ್ ಕಾಲಮು ನೆಂಟಲ್ ಲೆವೆಲ್ ಹಾಕ್ಯಾರ, ಫುಲ್ ಎಲ್ಲ ಗೋಣ್ ಚೀಲಗಳು ಕಟ್ಟಾರ. ಗೋಣ್ ಚೀಲಗಳು ಕಟ್ಟಿ ಕ್ಯೂರಿಂಗ್ ಮಾಡ್ಲತ್ತಾರ. ಇದೆಲ್ಲ ಕ್ಯೂರಿಂಗ್ ಆಗ್ಯದ. ಇದೇನು ನಾವು ನೋಡ್ರಿ ಈಗ ಬರ್ರಿ ಹಿಂಗೆ ತೋರಿಸ್ತೀನಿ. ಈಗ ಇಟ್ಟಂಗಿ ಎಲ್ಲ ತಂದಿಟ್ಟಾರ. ಬೇಸ್ಮೆಂಟ್ ಇದ್ರೊಳಗೆ ನಾವು ಒಂದು ಹೇಳಿದ್ವಿ ಇವ್ರಿಗೆ, ನೋಡ್ರಿ ನೀವು ಇದು ಬೇಸ್ಮೆಂಟ್ ತುಂಬ್ತಿರಲ್ಲ, ತುಂಬದ್ರ ಮಣ್ಣು ಹಾಕಬೇಡ್ರಿ, ಮಣ್ಣು ಹಾಕಿದ್ರಪ್ಪ ಅಂತಂದ್ರೆ ಮತ್ತೆ ಕೆಳಗಿಳಿತದ, ಇದ್ರಾಗೆಲ್ಲ ಕಲ್ಲುಗಳು ಹಾಕಬೇಕು ಅಂತ. ಇದೇನು ಡೆಮಾಲಿಷ್ ಮಾಡಿದ್ರಲ್ಲ ಅದೆಲ್ಲ ಉಳಿದದ್ದೆಲ್ಲ ಇದ್ರೊಳಗೆ ತುಂಬ್ಯಾರ, ಸೂಪರ್ ಆಗ್ಯದ. ಹಂಗೆ ಬರ್ರಿ ತೋರಿಸ್ತೀನಿ ನಿಮಗೆ. ಬಾ ಈಗ ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿದ್ರಿ ಟ್ಯಾಂಕಿ. ಆಮ್ಯಾಗ ಈಗ ಫಸ್ಟ್ ಕ್ಲಾಸ್ ಕಟ್ಯಾರ ನೋಡ್ರಿ, ಎಷ್ಟು ನೀಟಾಗಿ ಕಟ್ಯಾರ. ಈಗ ಎಷ್ಟು ನೀಟಾಗಿ ಕಟ್ಯಾರ ನೋಡ್ರಿ ಟಂಗಿದು. ಇಲ್ಲಿ ಬರೀ ಹಂಗೆ ತೋರಿಸ್ತೇನೆ ಈಗ. ಮತ್ತೆ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಫಸ್ಟ್ ಕ್ಲಾಸ್ ಬೆಡ್ ಹಾಕಿಬಿಟ್ರ, ಬೆಡ್ ಹಾಕಿ ಕಟ್ಯಾರ. ಹಂಗೆ ಈ ಕಡೆ ಬಾ ಬಾ ಪೂರ ಅವರೇ ಕಡೆ ಬಾ. ಹಿಂಗಡಿ ನಾವ್ ಏನ್ ಹೇಳಿದೇವಪ್ಪ ಅಂತಂದ್ರೆ ಅವ್ರಿಗೆ ಮಿನಿಮಮ್ 4 ಫೀಟ್ ಇರ್ಬೇಕು ಹೈಟ್ ಅಂತ ಹೇಳಿದ್ವಿ. ಈಗ ಇಲ್ಲಿ ನೋಡ್ರಿ, ನಾನು ಕರೆಕ್ಟ್ ಇಲ್ಲಿಗಾದ ಅಂದ್ರೆ 4 ಫೀಟ್ ಮ್ಯಾಗೆ ಬೇಸ್ಮೆಂಟ್ ಮಾಡ್ಯಾರ, ಸೂಪರ್ ಆಗಿ ಮಾಡ್ಯಾರ. ಮತ್ತು ಒಳಗೆಲ್ಲ ಫಸ್ಟ್ ಕ್ಲಾಸ್ ಆಗಿ ಏನು ಇಲ್ಲೆಲ್ಲ ಡೆಮಾಲಿಷ್ ಮಾಡಿದ ಕಲ್ಲುಗಳು ಇದ್ದೀವಲ್ಲ ಅವು ಕಲ್ಲುಗಳೇ ಒಳಗೆ ಹಾಕ್ಯಾರ. ಫಸ್ಟ್ ಕ್ಲಾಸ್ ಆಗಿ ಭರಂತಿ ಮಾಡ್ಯಾರ. ಈ ಕೆಲಸ ನಡೆದದ. ನಮಗೊಂದು ಖುಷಿ ಏನಪ್ಪ ಅಂತಂದ್ರೆ, ಸರ್ಕಾರ ಶಾಲೆಗಳು ಎಲ್ಲೆಲ್ಲಿ ಇರ್ತಾವಲ್ಲ, ಯಾವುದೇ ಒಂದು ಹಳ್ಳಿದಾಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕಾ ಪಂಚಾಯತ್ ಆಗಲಿ, ಒಂದು ಸಣ್ಣ ಹಳ್ಳಿದಾಗಲಿ ಶಾಲೆಗಳು ಏನು ಹಳಿವಿದ್ದೀವಲ್ಲ, ಮತ್ತು ಛತ್ಗಳು ಬೀಳತ್ತವ, ಕಿಟಕಿಗಳು ಚಂದಿಲ್ಲ, ಡೋರ್ ಚಂದಿಲ್ಲ, ಲ್ಯಾಟ್ರಿನ್ ಇಲ್ಲ, ಬಾತ್ರೂಮ್ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಸವಲತ್ತುಗಳಿಲ್ಲ. ಅಂಥ ಶಾಲೆಗಳು ನಮ್ಮ ಸೇಡಂ ತಾಲೂಕದಾಗ ಹಳ್ಳಿದಾಗ ಭಾಳ ಅವ. ಹಳಿವು ಏನಿದ್ದೀವಿ ಅಂದ್ರೆ ಎಲ್ಲ ಡೆಮಾಲಿಷ್ ಮಾಡಿ ಈಗ ಇಲ್ಲೇನು ಆಗ್ಲತ್ತದಲ್ಲ, ಈ ಥರ ಒಳ್ಳೆಯ ಕೆಲಸ, ಒಳ್ಳೆಯ ಕಟ್ಟಡ ಮಾಡಿ ಕೊಟ್ರಂದ್ರು ಅಲ್ಲಿರುವಂಥ ಮಕ್ಕಳಿಗೆ, ಬಡವರಿಗಾಗಲಿ ಮತ್ತು ಬೇರೆದವ್ರಿಗಾಗಲಿ ಶಾಲೆಗೆ ಬರ್ಲಿಕ್ಕೆ ಸೂಪರ್ ಆಗ್ತದಂತ ನಮ್ಮ ಮನವಿ. ಇದು ಏನು ಕಟ್ಟಡ ನಡೆದದ, ಯಾರು ಶಾಂಕ್ಷನ್ ಮಾಡ್ಯಾರ, ಯಾರು ಕಟ್ಟಿಸ್ಲತ್ತಾರ, ಯಾರು ಗುತ್ತೇದಾರ ಕಟ್ಲತ್ತಾರ, ಮತ್ತು ಯಾರೆಲ್ಲ ಲೇಬರ್ಗಳು ಕೆಲಸ ಮಾಡ್ಲತ್ತಾರ ಅವರೆಲ್ಲರಿಗೂ ನಮ್ಮ ಸಮಸ್ತ ಸೇಡಂ ತಾಲೂಕದಿಂದ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲೇ ಸರ್ಕಾರಿ ಕೆಲಸಗಳು ನಡೆದಾಗೂ ಅಲ್ಲಿ ಏನು ಸಾರ್ವಜನಿಕರು ಇರ್ತಿರಲ್ಲ, ನೀವೆಲ್ಲರೂ ಹೋಗಿ ಪ್ರಶ್ನೆ ಮಾಡಬೇಕು. ಏನು ಕೆಲಸ ನಡೆದದ, ಎಷ್ಟು ಹೈಟ್ ಹಾಕ್ಲತ್ತೀರಿ, ಎಷ್ಟು ರಾಡ್ ಹಾಕ್ಲತ್ತೀರಿ, ಎಷ್ಟು ಸಿಮೆಂಟ್ ಹಾಕ್ಲತ್ತೀರಿ, ಎಷ್ಟು ಕಂಕಾರ ಹಾಕ್ಲತ್ತೀರಿ, ಹೆಂಗೆ ಮಾಡ್ಲತ್ತೀರಿ ಅಂತ ನೀವು ಪ್ರಶ್ನೆ ಮಾಡಿ. ಎಲ್ಲಿ ಸರ್ಕಾರದ ರೋಡ್ ಆಗಲಿ, ಚರಂಡಿ ಆಗಲಿ, ಸಾಲಿ ಆಗಲಿ, ನೀರಿನ ಟಾಕಿ ಆಗಲಿ, ಅಂಗನವಾಡಿ ಆಗಲಿ, ನೀವೆಲ್ಲರೂ ಪ್ರಶ್ನೆ ಮಾಡಬೇಕು. ಅವಾಗ ಅಲ್ಲಿರುವಂತಹ ಗುತ್ತಿಗೆದಾರರು, ಕೆಲಸ ಮಾಡೋರು ಸೂಪರಾಗಿ ಮಾಡ್ತಾರೆ. ನಾವಿಲ್ಲಿ ಅವಾಗ ಬಂದು ನೋಡ್ತಾ ಇರ್ತೀವಿ ಅವ್ರು ಹೆಂಗೆ ಕೆಲಸ ಮಾಡ್ಲತ್ತಾರಂತ. ಅವ್ರಿಗೆ ಒಂದೇ ಹೇಳಿದೀವಿ,
ನೋಡ್ರಪ್ಪ, ನಿಮ್ಗಂತೂ ನಾವೇನು ಮಾಡಲ್ಲ, ನಾವೇನು ಪ್ರಶ್ನೆ ಮಾಡಲ್ಲ. ನಮ್ದು ಒಂದೇ ಒಂದು, ನೀವು ಫಸ್ಟ್ ಕ್ಲಾಸ್ ಕೆಲಸ ಮಾಡ್ರಿ, ಚಂದ ನೀರು ಹೊಡ್ರಿ, ಚಂದ ಕಟ್ರಿ ಅಂತ ಹೇಳಿದ್ರು. ಅವರು ಅಂದೇ ಅಂದರು, ನಾವೆಲ್ಲ ಚಂದ ಮಾಡ್ಲತ್ತೀವ್ರಿ, ನೀವು ಯಾವಾಗನ ಬಂದ ಕೇಸ್ ನೋಡ್ಬೋದು ಅಂತ. ಅದಕ್ಕೂ ಎಲ್ಲೆಲ್ಲಿ ಸರ್ಕಾರದ ಕೆಲಸ ನಡೀತದಲ್ಲ, ನಾವೆಲ್ಲ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಅಲ್ಲಿ ಯಾರು ಕೆಲ್ಸಕ್ಕೆ ಬಂದಿರ್ತಾರಲ್ಲ ಅವರೆಲ್ಲರಿಗೂ ನಾವು ಪ್ರೋತ್ಸಾಹ ಕೊಟ್ಟು ಒಳ್ಳೆ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ನನ್ನ ಮನವಿ ಅದ. ಈಗೇನು ಕೆಲಸ ಮಾಡತ್ತಾರಲ್ಲ ಎಲ್ಲರಿಗೂ ಸಮಸ್ತ ಸೇಡಂ ತಾಲೂಕದಿಂದ ಹೃದಯಪೂರ್ವಕ ಧನ್ಯವಾದಗಳು. ನೋಡ್ರಿ ಎಷ್ಟು ನೀಟಾಗಿ ಮಾಡ್ಲತ್ತಾರ. ನಿಮ್ದು ಯಾವ್ರಪ್ಪ? ಗುಲ್ಬರ್ಗ. ಎಷ್ಟು ದಿವಸ ಆಯ್ತು ಬಂದು ನೀವು? ಹಾ, ಎಲ್ಲೋಡಿ ಈ ಕಡೆ ನೋಡು, 1.5 ತಿಂಗಳು. ಏನು ಕಟ್ತೀರೇನು ನೀವು? ಕಟ್ಟೋದು ಸೆಂಟ್ರಿಂಗ್ ನೀವೇ ಮಾಡ್ಲತ್ತೀರಿ. ನೀವು ಲೇಬರ್. ಹ್ಞೂ ಚಂದ ಮಾಡ್ಲತ್ತೀರಿ, ಚಂದ ಮಾಡ್ರಿ. ಸರ್ಕಾರ ಸಾಲಿ ಅದ, ನಮಗೊಂದು ಖುಷಿ. 4 ಫೀಟ್ ಅಂದಿತ್ತು, 4 ಫೀಟ್ ಆಗ್ಯದ. ಈಗ ನೆಂಟಲ್ ಲೆವೆಲ್ ಮಾಡ್ತೀರೇನು? ನೆಂಟಲ್ ಲೆವೆಲ್ ಮಾಡಿ ನೆಂಟಲ್ ಹಾಕ್ತೀರಿ, ಆಮೇಲೆ ಛತ್ ಲೆವೆಲ್. ನೋಡ್ರಿ, ನೆಂಟಲ್ ಲೆವೆಲ್ ಮಾಡ್ತಾರಂತ, ನೆಂಟಲ್ ಲೆವೆಲ್ ಮಾಡಿ ಆಮೇಲೆ ಛತ್ ಹಾಕ್ತಾರ. ಒಂಥರ ಖುಷಿ ಆಗ್ತದ. ಇಲ್ಲಿ ನೋಡ್ರಿ, ಬೆಳಗ್ಗೆನೆ ಫಸ್ಟ್ ಕ್ಲಾಸ್ ಆಗಿ ನೀರು ಹೊಡಿಲತ್ತಾರ, ಫಸ್ಟ್ ಕ್ಲಾಸ್ ಆಗಿ ಕ್ಯೂರಿಂಗ್ ಮಾಡ್ಲತ್ತಾರ. ನಾವು ಮನೆಗಳ್ನಾಗ ನಾವು ಹೆಂಗೆ ಕ್ಯೂರಿಂಗ್ ಮಾಡ್ತೀವಲ್ಲ ಆ ಥರ ಕ್ಯೂರಿಂಗ್ ಮಾಡ್ಲತ್ತಾರ. ಎಷ್ಟು ಟೈಮ್ ಹೊಡಿತೀರಪ್ಪ ನೀರು? 4 ಟೈಮ್ ಹೊಡಿತೀರಿ. ನೋಡ್ರಿ, 3 ಟೈಮ್ ಹೊಡಿತಾರೆ ಎಲ್ಲ ಕಡೆ, ಇವ್ರು 4 ಟೈಮ್ ಹೊಡಿಲತ್ತಾರಂತ. ಇಲ್ಲೆಲ್ಲ ಬೋರಿಂಗ್ ವ್ಯವಸ್ಥೆ ಇಲ್ಲಿದೇನು? ಸಾಲಿದೆ ಬೋರಿಂಗ್ ವ್ಯವಸ್ಥೆ ಅದ, ಪೈಪು ಗೀಪು ಎಲ್ಲ ಫಸ್ಟ್ ಕ್ಲಾಸ್ ಅದ, ಆರಾಮ್ ನೀರು ಹೊಡ್ಲತ್ತೀರಿ. ಮಾಡ್ರಿ, ಚಂದ ಮಾಡ್ರಿ. ನಮ್ಮೆಲ್ಲರ ಕಡೆ ಧನ್ಯವಾದಗಳು. ಕೈ ಕಲ್ತೀರಿ, ಚಂದ ಕೆಲಸ ಮಾಡ್ರಿ. ನೋಡ್ರಿ, ಚಂದ ಕೆಲಸ ಮಾಡತ್ತಾರ, ಅವ್ರಿಗೆ ನಾವು ಧನ್ಯವಾದಗಳು ಹೇಳತ್ತೀವಿ.